ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 34. ಆತಂಕದಿಂದ ಬಾಗಿಲು ತೆರೆಯುತ್ತಿದ್ದ ಅಥರ್ವನ ಶಬ್ದ ಕೇಳಿ ನಕ್ಷತ್ರ ಕಣ್ಣು ಬಿಟ್ಟಳು. ಏನಾಯ್ತು, ಈ ಸಮಯದಲ್ಲಿ ಎಲ್ಲಿಗೆ ಹೊರಟಿದ್ದೀರಾ ಎಂದು ಗಡಿಬಿಡಿಯಲ್ಲಿ ತನ್ನ ಶರ್ಟ್ ಬಟನ್ ಹಾಕಿಕೊಳ್ಳುತ್ತಾ ಬಾಗಿಲು ದಾಟಲು ಯತ್ನಿಸುತ್ತಿದ್ದ ಅವನನ್ನು ನೋಡಿ ಕೇಳಿದಳು. ಅವಳ ಧ್ವನಿ ಕೇಳಿ ಮತ್ತೆ ಒಳಗೆ ಬಂದವನು, ಅದೇನೂ ಇಲ್ಲ, ನೀನು ಮಲಗು ಎಂದು ಅಧಿಕಾರದ ಧ್ವನಿಯಲ್ಲಿ ಅವಳಿಗೆ ಹೇಳಿದನು. ಇಲ್ಲಿ ನೋಡಿ, ನೀವು ತುಂಬ ಆತಂಕದಲ್ಲಿದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ನಿಮ್ಮ PA, ಆ ಜವಾಬ್ದಾರಿ ಇದೆ. ಅಷ್ಟೇ ಅಲ್ಲ, ಈಗ ನಾನು ನಿಮ್ಮ ಕಾಂಟ್ರಾಕ್ಟ್ ಪ್ರೇಯಸಿ ಅನ್ನೋ ಜವಾಬ್ದಾರಿಯಲ್ಲಿ ನಿಮ್ಮ ರೂಮಿನಲ್ಲಿದ್ದೀನಿ. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ತಲೆ ಹಾಕಲು ನನಗೆ ಹಕ್ಕಿದೆ, ಏನಂತ ಹೇಳಿ ಎಂದು ಮತ್ತೆ ಅವಳು ತನ್ನ ಕೆಲಸವನ್ನು ಅವನಿಗೆ ನೆನಪಿಸಿ ಕೇಳಿದಳು. ಇಲ್ಲಿ ನೋಡು ನಕ್ಷತ್ರ, ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ತಾ ಇರಬೇಡ. ನಾನು ಟೆನ್ಷನ್ನಲ್ಲಿದ್ದೀನಿ, ನನಗೆ ಏನೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಸುಮ್ಮನೆ ಹೋಗಿ ಮಲಗು, ನನ್ನ ಜೊತೆ ಸೇರಿ ನೀನು ಟೆನ್ಷನ್ ಆಗಬೇಡ ಎಂದು ಅವನು ಹೇಳಿದನು. ನಿಜವಾಗಿ ಅವನು ಯೋಚಿಸಿದ್ದು ಇದರ ಬಗ್ಗೆ ಹೇಳಿದರೆ ನಕ್ಷತ್ರ ಚಿಂತಿಸುತ್ತಾಳೆ ಎಂಬುದೇ ಆಗಿತ್ತು. ಇಲ್ಲಿ ನೋಡಿ ಸರ್, ಫೋನಿನಲ್ಲಿ ಯಾರೋ ನಿಮ್ಮನ್ನು ಟೆನ್ಷನ್ ಮಾಡಿದ್ದಾರೆ, ನಿಮ್ಮ ಮುಖವೇ ಸರಿಯಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಎಂದು ಅವಳು ಪದೇ ಪದೇ ಕೇಳುತ್ತಿರಲು ಅವನಿಗೆ ಕಿರಿಕಿರಿಯಾಯಿತು. ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ಇದು ನನ್ನ ವೈಯಕ್ತಿಕ ವಿಷಯ. ನೀನು ನನ್ನ ಬಳಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಸ್ಟಾಫ್. ಎಲ್ಲದಕ್ಕೂ ನನ್ನ ಹತ್ತಿರ ಪ್ರಶ್ನೆ ಕೇಳಬೇಡ. ನಾನು ಹೇಳಿದ್ದನ್ನು ಮಾಡುವುದು ಮಾತ್ರ ನಿನ್ನ ಕೆಲಸ. ನಾನು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕೀಳಾಗಿ ಮಾತನಾಡಿದವಳು, ಹೀಗೇನು ದಿಢೀರ್ ಕಾಳಜಿ? ನಿನ್ನ ಕೆಲಸ ನೋಡಿಕೊಂಡು ಮರ್ಯಾದೆಯಿಂದ ಹೋಗಿ ಮಲಗು ಎಂದು ಮತ್ತೆ ಕಿರಿಕಿರಿಯಿಂದ ಅವನು ಮಾತನಾಡಲು ನಕ್ಷತ್ರಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ವೇಗವಾಗಿ ಬಾಗಿಲನ್ನು ಜೋರಾಗಿ ಮುಚ್ಚಿ ಗಡಿಬಿಡಿಯಲ್ಲಿ ಕೆಳಗೆ ಹೋಗಿ ಲಿಫ್ಟ್ ಸೇರಿದನು. ಅವನನ್ನು ಹಾಗೆ ಬಿಡಲು ನಕ್ಷತ್ರಗೆ ಮನಸ್ಸಾಗಲಿಲ್ಲ. ಅವನ ಹಿಂದೆಯೇ ಹೋದಳು. ಅವನು ಕೆಳಗೆ ಇಳಿದ ತಕ್ಷಣ ನಕ್ಷತ್ರ ಲಿಫ್ಟ್ ಬಟನ್ ಒತ್ತಿ ಮತ್ತೆ ಲಿಫ್ಟ್ ಬಂದ ತಕ್ಷಣ ಅದರೊಳಗೆ ನುಗ್ಗಿದಳು. ಡ್ರೈವರ್ ಯಾರನ್ನು ಕರೆಯದೆ ಅಥರ್ವ ಅಲ್ಲಿದ್ದ ಮತ್ತೊಂದು BMW ಕಾರನ್ನು ತೆಗೆದುಕೊಂಡು ವೇಗವಾಗಿ ಹೋದನು. ಇವರಿಗೆ ಯಾಕೆ ಇಷ್ಟೊಂದು ಆತಂಕ? ಸರಿ, ನಾವು ಹಿಂದೆ ಹೋಗಿ ನೋಡೋಣ ಎಂದು ಗಡಿಬಿಡಿಯಲ್ಲಿ ಅಲ್ಲಿದ್ದ ಡ್ರೈವರ್ ಕೋಣೆಗೆ ಹೋಗಿ ಬಾಗಿಲು ತಟ್ಟಿದಳು. ಅವರು ಬಾಗಿಲು ತೆರೆದರು. ಅಣ್ಣ, ಹೊರಗೆ ಹೋಗಬೇಕು, ಬನ್ನಿ, ಕಾರು ತೆಗೆಯಿರಿ ಎಂದು ಗಡಿಬಿಡಿಯಲ್ಲಿ ಹೇಳಲು ತನ್ನ ಮಾಲೀಕನ ಪ್ರೇಯಸಿ ಎಂದಿದ್ದರಿಂದ ಅವಳ ಮಾತನ್ನು ಮೀರಲಾಗದೆ ಡ್ರೈವರ್ ಕಾರು ತೆಗೆದರು. ಮುಂದೆ ಕಾರಿನಲ್ಲಿ ಅಥರ್ವ ಹೋಗ್ತಾ ಇದ್ದಾರೆ, ಬೇಗ ಅವರನ್ನು ಫಾಲೋ ಮಾಡಿ ಎಂದು ಆತಂಕದಿಂದ ಹೇಳಲು, ಮೇಡಮ್, ಸಾರ್ ಕಾರನ್ನು ಫಾಲೋ ಮಾಡ್ತೀವಿ ಅಂತ ಗೊತ್ತಾದರೆ ಕೊಂದು ಹಾಕಿಬಿಡ್ತಾರೆ. ಬೇಡಮ್ಮ, ದಯವಿಟ್ಟು ಇಳಿಯಿರಿ ಎಂದು ಡ್ರೈವರ್ ಎಚ್ಚರಿಸಿದರು. ನಾನು ಅವರ ಭಾವಿ ಹೆಂಡತಿ. ನನ್ನ ಗಂಡ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಅವರು ಯಾವುದೋ ಸಮಸ್ಯೆಯಲ್ಲಿದ್ದಾರೆ, ಆತಂಕದಿಂದ ಹೋಗ್ತಾ ಇದ್ದಾರೆ, ಅದಕ್ಕೆ ಫಾಲೋ ಮಾಡಲು ಹೇಳ್ತಾ ಇದ್ದೀನಿ. ಪ್ಲೀಸ್ ಬೇಗ ಹೋಗಿ ಅಣ್ಣ ಎಂದು ಅದಕ್ಕಿಂತ ಹೆಚ್ಚು ಅವಳ ಮಾತನ್ನು ಮೀರಲಾಗದೆ ಡ್ರೈವರ್ ಕೂಡ ಹಿಂಬಾಲಿಸಿದರು. ಅಥರ್ವನ ಕಾರು ಅತಿ ವೇಗವಾಗಿ ಹೋಗುತ್ತಿತ್ತು. ನಕ್ಷತ್ರಗೆ ಗೊಂದಲದ ಮೇಲೆ ಗೊಂದಲವಾಗುತ್ತಿತ್ತು. ಏನಾದರೂ ಸಮಸ್ಯೆ ಎಂದರೆ ಖಂಡಿತ ವಿಕ್ರಮ್ ಸಾರ್ಗೆ ಹೇಳ್ತಾರೆ. ಈ ವಿಷಯದಲ್ಲಿ ಅವರ ಹತ್ತಿರವೂ ಹೇಳದೆ ಯಾಕೆ ಹೀಗೆ ಹೋಗ್ತಾ ಇದ್ದಾರೆ? ನನ್ನ ಹತ್ತಿರವೂ ಹೇಳಲಿಲ್ಲ. ಹೌದು, ನೀನೇನು ಅವರ ಹೆಂಡತಿನಾ? ನಿನ್ನ ಹತ್ತಿರ ಯಾಕೆ ಹೇಳ್ತಾರೆ ಎಂದು ಮನಸ್ಸಾಕ್ಷಿ ಆಗಲೇ ಛೀಮಾರಿ ಹಾಕಲು, ಸರಿ ಸುಮ್ಮನಿರು ಎಂದು ಅದನ್ನು ಅಡಗಿಸಿ ಟೆನ್ಷನ್ನಲ್ಲಿ ಏನು ಮಾಡಬೇಕೆಂದೇ ತಿಳಿಯದೆ ಉಗುರು ಕಚ್ಚಿಕೊಳ್ಳುತ್ತಿದ್ದಳು. ಅಥರ್ವನ ಕಾರನ್ನು ಹಿಂಬಾಲಿಸುತ್ತಾ ಹೋಗುತ್ತಿದ್ದಾಗ ಅದು ಒಂದು ಸುದೀರ್ಘ ದೂರದ ನಂತರ ಒಂದು ಬೃಹತ್ ಬಂಗಲೆಯ ಗೇಟ್ ಮುಂದೆ ನಿಂತಿತು. ಅವನ ಕಾರಿನ ಹಾರ್ನ್ ಕೇಳಿದ ತಕ್ಷಣ ಸೆಕ್ಯೂರಿಟಿ ಬಾಗಿಲು ತೆರೆದರೂ ಕಾರು ಒಳಗೆ ಹೋಯಿತು. ಅವನು ಕಾರಿನಿಂದ ಇಳಿಯುವ ಮುನ್ನವೇ, ಸರ್, ನಾನು ಒಳಗೆ ಬಾಸ್ ಹತ್ತಿರ ಪರ್ಮಿಷನ್ ಕೇಳ್ತೀನಿ ಎಂದು ಸೆಕ್ಯೂರಿಟಿ ಹೇಳಲು ಕೆಂಡ ಕಾರುವ ಕಣ್ಣುಗಳಿಂದ ಅವನ ನೋಟ ಅವರನ್ನು ಸುಡುವಂತಿತ್ತು. ಅವನ ನೋಟಕ್ಕೆ ಹೆದರಿ ಅವರು ಪಕ್ಕಕ್ಕೆ ಸರಿದು ನಿಂತರು. ಇಳಿದ ವೇಗದಲ್ಲೇ ಗಡಿಬಿಡಿಯಲ್ಲಿ ಅಥರ್ವ ಒಳಗೆ ಓಡಿದನು. ಇದನ್ನು ನೋಡಿ ನಕ್ಷತ್ರಗೆ ಆತಂಕವಾಯಿತು. ಅವಳು ಗೇಟ್ನೊಳಗೆ ನುಗ್ಗಿದಳು. ಸೆಕ್ಯೂರಿಟಿ ತಡೆದರು. ನೀವು ಯಾರು ಅಂತ? ನಾನು ಮಿಸಸ್ ಅಥರ್ವ ಎಂದ ತಕ್ಷಣ ಅವರು ಪಕ್ಕಕ್ಕೆ ಸರಿದರು.
ತಡ ಮಾಡದೆ ಒಳಗೆ ಓಡಿದಳು. ಯಾಮಿನಿ, ಯಾಮಿನಿ ಎಂದು ಗಟ್ಟಿಯಾಗಿ ಕೂಗಿದನು. ಅದು ವಿ.ಪಿ. ಕನ್ಸ್ಟ್ರಕ್ಷನ್ ಎಂ.ಡಿ. ವಿಷ್ಣುಪ್ರಸಾದ್ ಅವರ ಮನೆ. ಹೈಕೋರ್ಟ್ ಲಾಯರ್ ಆದಿಶೇಷನ್ ಅವರ ದೊಡ್ಡ ಸಾಮ್ರಾಜ್ಯ. ಆ ಬೃಹತ್ ಬಂಗಲೆಯೊಳಗೆ ಅಥರ್ವನ ಧ್ವನಿ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಗಡಿಬಿಡಿಯಲ್ಲಿ ತನ್ನ ಕೋಣೆಯಿಂದ ಹೊರಗೆ ಬಂದು ಕೆಳಗೆ ಕೂಗಾಡುತ್ತಿದ್ದವನನ್ನು ನೋಡಿದಳು ಮಾಯಾ. ನಕ್ಷತ್ರ ಮರೆಯಾಗಿ ನಿಂತುಕೊಂಡಳು. ನೈಟ್ ಡ್ರೆಸ್ ಧರಿಸಿದ್ದ ಮಾಯಾ ವೇಗವಾಗಿ ಬಂದು ಕೆಳಗೆ ನೋಡಿದಳು. ಅಥರ್ವ ಅವಳನ್ನು ಗರಗರನೆ ನೋಡಲು, ನಿನಗೇನು ಸಮಸ್ಯೆ? ನನ್ನ ಮನೆಗೆ ಬಂದು ಯಾಕೆ ಕೂಗಾಡ್ತಾ ಇದ್ದೀಯಾ? ಸೆಕ್ಯೂರಿಟಿ, ಯಾಕೆ ಕಂಡ ಹುಚ್ಚು ನಾಯಿಗಳನ್ನೆಲ್ಲ ಒಳಗೆ ಬಿಡ್ತೀರಾ ಎಂದು ಅವಳು ಕೋಪದಿಂದ ಮಾತನಾಡಲು ಪಠಾರ್ ಎಂದು ಕೆನ್ನೆಗೆ ಬಾರಿಸಿದನು. ಹಾಗೆ ಕೆನ್ನೆಯನ್ನು ಹಿಡಿದುಕೊಂಡು ಕೆಳಗೆ ಬಿದ್ದಳು ಮಾಯಾ. ವೇಗವಾಗಿ ಓಡಿ ಬಂದಳು ಜಾಜಿ. ಏನೋ, ನನ್ನ ಮನೆಯಲ್ಲೇ ಬಂದು ನನ್ನ ಮಗಳಿಗೆ ಹೊಡೆಯಲು ನಿನಗೆ ಎಷ್ಟು ಧೈರ್ಯ ಎಂದು ಕೈ ಎತ್ತಲು ಆ ಕೈಯನ್ನು ಹಿಡಿದು ಒಂದೇ ತಿರುಪು ತಿರುಗಿಸಿ ಕೆಳಗೆ ತಳ್ಳಿದವನು, ಕೊಂದು ಬಿಡ್ತೀನಿ ನನ್ನ ಮುಂದೆ ಯಾರಾದರೂ ಬಂದರೆ. ಆ ಯಾಮಿನಿ ಎಲ್ಲಿದ್ದಾಳೆ ಎಂದು ಗರ್ಜಿಸುತ್ತಾ ಕೇಳಿದನು. ಅವಳು ಮೇಲಿನ ರೂಮಿನಲ್ಲಿದ್ದಾಳೆ, 3ನೇ ರೂಮ್ ಎಂದು ಜಾಜಿ ಹೇಳಲು ಸ್ವಲ್ಪವೂ ತಡ ಮಾಡದೆ ಅತಿ ವೇಗವಾಗಿ ಮೇಲೆ ಓಡಿದನು ಅಥರ್ವ. ಅಲ್ಲಿ ವಿಷ್ಣುಪ್ರಸಾದ್ ಕೋಣೆಯ ಬಾಗಿಲನ್ನು ಜೋರಾಗಿ ಒದೆಯಲು ಬಾಗಿಲು ತೆರೆಯಿತು. ಯಾಮಿನಿ ಆಗಷ್ಟೇ ನೇಣು ಬಿಗಿದುಕೊಂಡಿದ್ದಳು. ಕಾಲುಗಳು ಒದ್ದಾಡುತ್ತಿದ್ದವು. ವಿಷ್ಣು ಮಾತ್ರ ಕುಡಿತದ ಮತ್ತಿನಲ್ಲಿ ಬೆಡ್ ಮೇಲೆ ಬಿದ್ದಿದ್ದನು. ವೇಗವಾಗಿ ಹೋಗಿ ಅವಳ ಕಾಲುಗಳನ್ನು ಹಿಡಿದುಕೊಂಡನು. ಹುಚ್ಚ ನಿನಗೆ? ಮರ್ಯಾದೆಯಿಂದ ಗಂಟನ್ನು ಬಿಚ್ಚು ಎಂದು ಗಟ್ಟಿಯಾಗಿ ಕೂಗಿದನು. ಅವಳಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಜಗತ್ತೇ ಕತ್ತಲಾದಂತೆ ಅವಳ ಕಣ್ಣುಗಳು ಕತ್ತಲಲ್ಲಿ ಮುಳುಗಿದವು. ಯಾಮಿನಿ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದಳು. ಅಥರ್ವನ ಧ್ವನಿ ಆ ಮನೆಯ ಮೂಲೆ ಮೂಲೆಗೂ ಕೇಳಿಸಲು ಕೆಳಗೆ ಬಿದ್ದಿದ್ದ ಮಾಯಾ ಎದ್ದು ಮೇಲೆ ಓಡಿ ಬಂದಳು. ಆಗಲೇ ನಕ್ಷತ್ರ ಕೂಡ ಅವಳ ಹಿಂದೆಯೇ ಓಡಿ ಬಂದಳು. ಇವಳು ಯಾರು ಎನ್ನುವಂತೆ ಜಾಜಿ ನೋಡುತ್ತಿರಲು ಮಾಯಾ ಮತ್ತು ನಕ್ಷತ್ರ ಮಿಂಚಿನ ವೇಗದಲ್ಲಿ ಆ ಕೋಣೆಯೊಳಗೆ ನುಗ್ಗಿದರು. ಆಗಲೇ ಮಾಯಾ ನಕ್ಷತ್ರಳನ್ನು ನೋಡಿದ್ದು. ಅವಳನ್ನು ಅಂದರೆ ಯಾಮಿನಿಯನ್ನು ಎತ್ತಿ ಹಿಡಿದಿದ್ದವನು ನಕ್ಷತ್ರಳನ್ನು ನೋಡಿದ ತಕ್ಷಣ ಆ ಟೇಬಲ್ ಮೇಲೆ ಹತ್ತಿ ಇವಳ ಗಂಟನ್ನು ಬಿಚ್ಚು ಎಂದು ನಕ್ಷತ್ರ ಬಳಿ ಹಕ್ಕಿನಿಂದ ಹೇಳಲು ಅವಳು ಗಡಿಬಿಡಿಯಲ್ಲಿ ಮೇಲೆ ಹತ್ತಿದಳು. ಕತ್ತರಿಯೊಂದನ್ನು ತೆಗೆದುಕೊಂಡು, ಹಿಗೋ ನಕ್ಷತ್ರ, ಇದರಿಂದ ಆ ಸೀರೆಯನ್ನು ಕತ್ತರಿಸು ಎಂದು ಮಾಯಾ ನಕ್ಷತ್ರಗೆ ಕೊಡಲು ಅದನ್ನು ತೆಗೆದುಕೊಂಡು ಆ ಸೀರೆಯನ್ನು ಕತ್ತರಿಸಿದಳು. ಹಾಗೆ ಮೆಲ್ಲನೆ ಯಾಮಿನಿಯನ್ನು ಕೆಳಗಿಳಿಸಿ ಆ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಕುತ್ತಿಗೆಯಲ್ಲಿದ್ದ ಆ ಗಂಟುಗಳನ್ನು ಬಿಚ್ಚಿದನು. ಕುತ್ತಿಗೆ ಕೆಂಪಗಾಗಿತ್ತು, ಸ್ವಲ್ಪ ಗಾಯವೂ ಆಗಿತ್ತು. ಅವಳು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದಳು. ಏಯ್, ಹೋಗಿ ನೀರು ತಗೊಂಡು ಬಾ ಎಂದು ಅಥರ್ವ ಗಡಿಬಿಡಿಯಲ್ಲಿ ಕೂಗಲು ಅಷ್ಟರಲ್ಲೇ ಅಲ್ಲಿದ್ದ ಜಗ್ ಒಂದನ್ನು ಎತ್ತಿ ನಕ್ಷತ್ರ ನೀಡಿದಳು. ನೀರನ್ನು ಅವಳ ಮುಖಕ್ಕೆ ಚಿಮುಕಿಸಿದನು. ಅವಳು ಲೇಸಾಗಿ ಹಣೆ ಗಂಟಿಕ್ಕಿ ಕಣ್ಣುಗಳನ್ನು ತೆರೆಯಲು ಯತ್ನಿಸಲು ಈಗ ನಕ್ಷತ್ರ ಆ ನೀರನ್ನು ಹೊರೆಸಿದಳು. ಇಲ್ನೋಡಿ, ಕಣ್ಣು ತೆರೆಯಿರಿ ಎಂದು ಅವಳು ತಟ್ಟಿ ತಟ್ಟಿ ಎಬ್ಬಿಸಲು ಯಾಮಿನಿ ಮೆಲ್ಲನೆ ಕಣ್ಣು ತೆರೆದಳು. ಅವಳು ಕಣ್ಣು ತೆರೆದ ಕ್ಷಣ ಅಥರ್ವನ ಕೈ ಅವಳ ಕೆನ್ನೆಗೆ ಪೆಟ್ಟು ನೀಡಿತು. ಅಂದರೆ ಅವಳ ಕೆನ್ನೆಗೆ ಹೊಡೆದನು. ಆಘಾತದಿಂದ ಅವಳು ನೋಡಲು, ಏನು ಮಾಡ್ತಾ ಇದ್ದೀರಾ? ದಿನೇ ದಿನೇ ನಿಮ್ಮ ಕೋಪ ಎಲ್ಲೇ ಮೀರಿ ಹೋಗ್ತಾ ಇದೆ ಎಂದು ಒಬ್ಬ ಹೆಂಡತಿಗೆ ಇರಬೇಕಾದ ಅಧಿಕಾರದೊಂದಿಗೆ ಅವನ ಕೈಗಳನ್ನು ಹಿಡಿದು ಅವಳಿಂದ ಸ್ವಲ್ಪ ದೂರ ಸರಿಸಿ ನಿಲ್ಲಿಸಿದಳು ನಕ್ಷತ್ರ. ಮಾಯಾ ಮತ್ತು ಜಾಜಿಗೆ ಏನೂ ಅರ್ಥವಾಗದ ಸ್ಥಿತಿ. ಏನು ಅತ್ತಿಗೆ, ಯಾಕೆ ಹೀಗೆ ಮಾಡಿದ್ರಿ ಎಂದು ಕಣ್ಣೀರಿನೊಂದಿಗೆ ಅವಳನ್ನು ಮೆಲ್ಲನೆ ಎತ್ತಿ ಕುಳ್ಳಿರಿಸಿದಳು ಮಾಯಾ. ಯಾಮಿನಿಗೆ ಅಳು ತಡೆಯಲು ಸಾಧ್ಯವಾಗಲಿಲ್ಲ. ತನ್ನ ತಲೆಗೆ ತಾನೇ ಜೋರಾಗಿ ಹೊಡೆದುಕೊಳ್ಳುತ್ತಾ ಅಳಲು ಪ್ರಾರಂಭಿಸಿದಳು. ವಿಷ್ಣು ಮಾತ್ರ ಕುಡಿತದ ಮತ್ತಿನಲ್ಲಿ ಆಗಲೂ ಒದರುತ್ತಿದ್ದನು. ನಿನಗೆ ಅವನ ಜೊತೆ ಮಲಗಬೇಕು, ಅದೇ ಆಸೆ. ಹೋಗೆ, ಈಗಲೇ ಹೋಗೆ ಅವನ ಹತ್ತಿರ ಹೋಗಿ ಮಲಗು. ಏನೆಲ್ಲ ಮಾಡ್ತೀಯ ನೀನು? ಅಸಹ್ಯವಾಗಿದೆ. ನಿನ್ನಂಥ ಒಬ್ಬ ಪ್ರಾಸ್ಟಿಟ್ಯೂಟನ್ನು ಮದುವೆಯಾಗಿದ್ದಕ್ಕೆ ನನಗೆ ನಾಚಿಕೆಯಾಗ್ತಿದೆ. ಅಥರ್ವ ಗಂಡಸಲ್ಲ ಅಂತ ತಾನೇ ಬಿಟ್ಟು ಬಂದೆ. ಈಗ ನಾನು ನಿನ್ನ ಜೊತೆ ಹಾಗೆ ನಡೆದುಕೊಳ್ಳದಿದ್ದರೆ ನನ್ನನ್ನು ಹಾಗೆ ಬಿಟ್ಟು ಹೋಗ್ತೀಯಾ ಅಂತ ಅವನು ಒಂದು ಕಡೆ ಒದರುತ್ತಿರಲು ಹಾಗೆ ಹಾಸಿಗೆಯ ಜೊತೆ ಸೇರಿಸಿ ಅವನ ಕುತ್ತಿಗೆಯನ್ನು ಜೋರಾಗಿ ಇಸುಕಿದನು ಅಥರ್ವ. ವಿಷ್ಣು ಮತ್ತಿನಲ್ಲೇ ಮೆಲ್ಲನೆ ಕೈ ತೆಗೆಯೋ ಎಂದು ಒದರಿದನು.
ಸರ್ ಏನು ಮಾಡ್ತಾ ಇದ್ದೀರಾ ಎಂದು ಮತ್ತೆ ವೇಗವಾಗಿ ಅಥರ್ವನ ಹತ್ತಿರ ಹೋಗಿ ನಕ್ಷತ್ರ ಅವನ ಕೈಗಳನ್ನು ಬಿಡಿಸಿದಳು. ಸರ್, ಇವರ ಮನೆಗೆ ಬಂದು ನೀವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಅವರು ಯಾಕೆ ನೇಣು ಹಾಕಿಕೊಂಡರು ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಳು. ಇವಳು ಫೋನ್ ಮಾಡಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಪ್ರಾಣ ಹೋಗಲಿದೆ, ಅದಕ್ಕೆ ಕಾರಣ ನೀನೇ, ನನ್ನ ಜೀವನವನ್ನು ಹಾಳು ಮಾಡಿದೆ ಅಂತ ಏನೇನೋ ಹೊದರಿದಳು. ಇವಳ ಮಾತು ಸರಿ ಇರಲಿಲ್ಲ, ಅದಕ್ಕೆ ನೇರವಾಗಿ ಬಂದೆ. ಇಲ್ಲಿ ಬಂದು ನೋಡಿದರೆ ಏನು ಮೂರ್ಖತನ ಮಾಡಿದ್ದಾಳೆ ನೋಡಿದ್ಯಾ? ಇವಳು ಸತ್ತು ಹೋಗಿದ್ದರೆ ನಾನು ಪೊಲೀಸ್ ಕೋರ್ಟ್ ಕೇಸ್ ಅಂತ ಅಲಿಯಬೇಕಿತ್ತು. ಇವಳಿಂದಾಗಿ 2 ವರ್ಷ ನಾನು ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗಲಿಲ್ಲ. ನನ್ನ ತಾಯಿಯ ಕೈಕಾಲು ಪಾರ್ಶ್ವವಾಯು ಪೀಡಿತವಾಗಿ ಇವತ್ತಿನವರೆಗೂ ಎದ್ದು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆಲ್ಲ ಕಾರಣ ಇವಳೇ. ಆದರೂ ಇವಳ ಮನೆಗೆ ಹೋಗಿ ನಾನು ಜಗಳ ಆಡಿದ್ನಾ? ಇಲ್ಲ, ಹೋಗಲಿ ಬಿಡು ಅಂತ ಸುಮ್ಮನಿದ್ದೆ. ಒಬ್ಬ ಹೆಣ್ಣಿನ ಜೀವನವನ್ನು ಹಾಳು ಮಾಡಬಾರದು ಅಂತ ನಾನು ತುಂಬ ತಾಳ್ಮೆಯಿಂದಿದ್ದೆ ನಕ್ಷತ್ರ. ಆದರೆ ಇವಳು ಅನಗತ್ಯವಾಗಿ ನನ್ನನ್ನು ಕೀಳಾಗಿ ಕಂಡಿದ್ದಾಳೆ. ಈಗೋ ಇಲ್ಲಿ ನಿಂತಿದ್ದಾಳಲ್ಲ ಈ ಮಾಯಾ, ಬೆಳಿಗ್ಗೆ ಬಂದು ಆಫೀಸ್ನಲ್ಲಿ ಎಷ್ಟು ರಂಪಾಟ ಮಾಡಿದಳು. ಇವತ್ತು ರಾತ್ರಿ ಅವಳ ಅತ್ತಿಗೆ ಸತ್ತು ಹೋಗ್ತೀನಿ ಅಂತ ಬೆದರಿಸ್ತಾ ಇದ್ದಾಳೆ. ಈ ಕುಟುಂಬ ಏನು ಅಂದುಕೊಂಡಿದೆ? ಆ ಆದಿಶೇಷನ್ ದೆಹಲಿಯಲ್ಲಿ ಕೂತು ಹಾಳುಗಳನ್ನು ಇಟ್ಟು ಕಾಪರ್ ಫ್ಯಾಕ್ಟರಿಯಲ್ಲಿ ಸಮಸ್ಯೆ ಸೃಷ್ಟಿಸಿದ. ಕುಟುಂಬವೆಲ್ಲ ಸೇರಿ ಯಾಕೆ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವರಿಗೂ ನಮಗೂ ಸಂಬಂಧವಿಲ್ಲ. ಆ 2 ಮಹಡಿಗಳನ್ನು ಕೆಡವಿದ್ದೇ ನಿಮ್ಮ ಸಮಸ್ಯೆ. ಆ ಸಮಸ್ಯೆಯನ್ನು ನಾನು ಬಗೆಹರಿಸಿಕೊಡ್ತೀನಿ. ಇನ್ನು ಮುಂದೆ ನನ್ನ ಕುಟುಂಬದ ಕಡೆ ನಿಮ್ಮ ದೃಷ್ಟಿ ಬೀಳಬಾರದು. ನಾನು ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಂಡಿಲ್ಲ. ಈಗೋ ನಿನ್ನ ಅತ್ತಿಗೆ ಇದ್ದಾಳಲ್ಲ ನೋಡು, ಮದುವೆ ಮಂಟಪದವರೆಗೂ ಬಂದು ನನ್ನನ್ನು ಗಂಡಸೇ ಅಲ್ಲ ಅಂತ ಹೇಳಿ ಸಾವಿರಾರು ಜನರ ಮುಂದೆ ನನ್ನನ್ನು ಅಸಿಂಗಪಡಿಸಿ ಆ ಜಾಗದಿಂದ ಹೋದಳು. ಅದನ್ನು ನೋಡಿ ನನ್ನ ತಾಯಿ ನೊಂದುಕೊಂಡು ಅವರಿಗೆ ಸ್ಟ್ರೋಕ್ ಬಂದು ಕೈಕಾಲು ಎಳೆಯುವಂತಾಗಿ ಇವತ್ತಿನವರೆಗೂ ಅವರ ಕೈಯಲ್ಲಿ ಎದ್ದು ನಡೆಯಲು ಆಗುತ್ತಿಲ್ಲ. ಅವರು ಬಾಯಿ ತೆರೆದು ಒಂದು ಮಾತು ಮಾತನಾಡಲು 1.5 ವರ್ಷ ಬೇಕಾಯಿತು. ನನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಮೇಲೂ ಇವಳನ್ನಾಗಲಿ ಇವಳ ಕುಟುಂಬವನ್ನಾಗಲಿ ನಾನೇನು ಮಾಡದೆ ಸುಮ್ಮನಿದ್ದೆ. ನನಗೆ ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ. ನನಗೆ ನನ್ನನ್ನು ನೋಡಿಕೊಳ್ಳಲು, ನನ್ನ ಕುಟುಂಬವನ್ನು ನೋಡಿಕೊಳ್ಳಲು, ನನ್ನ ಬಿಸ್ನೆಸ್, ನನ್ನನ್ನು ನಂಬಿರುವ ನನ್ನ ಕಾರ್ಮಿಕರನ್ನು ನೋಡಿಕೊಳ್ಳಲು ನನ್ನದೇ ಆದ ಬೇರೆ ಉದ್ದೇಶಗಳೊಂದಿಗೆ ನನ್ನ ಜೀವನವನ್ನು ನಾನು ಬಾಳ್ತಾ ಇದ್ದೀನಿ ಎಂದವನು ಸ್ವಲ್ಪ ನಿಲ್ಲಿಸಿ ಮಾಯಾ ಕಡೆ ನೋಡಿ, ನೀನು ಹೇಳಿದ್ಯಲ್ಲ ನಿನ್ನ ಅತ್ತಿಗೆಯ ಮೇಲಿರುವ ಹಗೆಯನ್ನು ತೀರಿಸಿಕೊಳ್ಳಲು ನಿನ್ನ ಅಣ್ಣನ ಬಿಲ್ಡಿಂಗ್ ಕೆಡವಿದ್ದೆ ಅಂತ. ಕಾರಣ ಅದಲ್ಲ, JKR ಗ್ರೂಪ್ಸ್ನ ಒಂದು ಬೃಹತ್ ಸ್ಟಾರ್ ಹೋಟೆಲ್ ನಿರ್ಮಿಸುವ ಟೆಂಡರ್ ಅದು. ಅದಕ್ಕೆ ನಾನು ಅಪ್ಲೈ ಮಾಡಿದ್ದೆ. ಈಗೋ ನನ್ನ ಹೆಂಡತಿ ನಕ್ಷತ್ರ ಟೆನ್ಷನ್ನಲ್ಲಿ ಅದನ್ನು ಕಳುಹಿಸದೆ ಬಿಟ್ಟಳು. ಆ ಕೋಪದಲ್ಲಿ ಅವಳನ್ನು ಬೈದು ಕಳುಹಿಸಿದೆ. ಅವಳ ಕೆಲಸದ ಮೇಲಿರುವ ನಿಷ್ಠೆಯಿಂದ ತನ್ನ ಪ್ರತಿಭೆಯನ್ನು ತೋರಿಸುವುದಕ್ಕಾಗಿ ಅಂದು ಆ ಆಫೀಸ್ಗೆ ಹೋಗಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಕೊನೆಗೆ ಅವರು ಅದನ್ನು ನನಗೆ ನೀಡಿದರು. ಓಕೆ, ಯಾವುದೇ ತೊಂದರೆ ಇಲ್ಲ. ನಾನು ಇನ್ನು ಅದಕ್ಕೆ ಸಹಿ ಕೂಡ ಹಾಕದೇ ಇದ್ದೆ. ಆಮೇಲೆ ತಾನೇ ನಿನ್ನ ಅಣ್ಣನ ಕನ್ಸ್ಟ್ರಕ್ಷನ್ಗೆ ಅವರು ಆ ಪ್ರಾಜೆಕ್ಟ್ ನೀಡಿ ಮತ್ತೊಮ್ಮೆ ನನ್ನ ಪ್ರಾಜೆಕ್ಟ್ ನೋಡಿ ನಿನ್ನ ಅಣ್ಣನಿಗೆ ನೀಡದೆ ನನಗೆ ನೀಡಿತು ಎಂದು ತಿಳಿದಿದ್ದು. ಅದು ಕೂಡ ಹೇಗೆ ತಿಳಿಯಿತು ಗೊತ್ತಾ? ಇವನು ಅವರ ಕಂಪನಿಗೆ ಹೋಗಿ ಬೆದರಿಸಿದ್ದಾನೆ. ಅಷ್ಟೇ ಅಲ್ಲದೆ ನಾನು ಬಿಲ್ಡಿಂಗ್ ಕಟ್ಟಿ ಮುಗಿಸಿದ ನಂತರ ಆ ಬಿಲ್ಡಿಂಗನ್ನು ಧೂಳಿಪಟ ಮಾಡ್ತೀನಿ ಅಂತ ಹೇಳಿದ್ದಾನೆ. 18 ಮಹಡಿಯ ಕಟ್ಟಡ ಕಟ್ಟಿ ಮುಗಿಸಿದ ನಂತರ ಧೂಳಿಪಟ ಮಾಡಿದರೆ ಅದರಲ್ಲಿ ಎಷ್ಟು ಜನರ ಶ್ರಮ ಇರುತ್ತೆ. ಆ ಕಟ್ಟಡಕ್ಕೆ ಜೀವವಿರುತ್ತೆ. ಮಾಡುವ ಉದ್ಯೋಗವನ್ನು ದೈವವೆಂದು ಭಾವಿಸಬೇಕು. ಆಗಲೇ ಆ ಉದ್ಯೋಗ ನಮ್ಮ ಕೈಯಲ್ಲಿ ಉಳಿಯುತ್ತೆ. ಹಲವು ಜನರ ಶ್ರಮವನ್ನು ವ್ಯರ್ಥ ಮಾಡ್ತೀನಿ ಅಂತ ಸವಾಲು ಹಾಕಿ ಬಂದವನು ಇವನು. ಅದನ್ನು ಅವನಿಗೆ ಮನವರಿಕೆ ಮಾಡುವುದಕ್ಕಾಗಿ ಮಾತ್ರವೇ ಆ 2 ಬಿಲ್ಡಿಂಗ್ನಲ್ಲಿ ನಾನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದು. ಆಮೇಲೆ ಇನ್ನೊಂದು ಪ್ರಮುಖ ವಿಷಯ, ನಿನ್ನ ಅಣ್ಣ ಕಟ್ಟಿರುವ ಆ ಬಿಲ್ಡಿಂಗಿಗೆ ಕೇವಲ 6 ಮಹಡಿಯವರೆಗೂ ಮಾತ್ರ ಅಪ್ರೂವಲ್ ಇರುವುದು ಗೊತ್ತಾ? 4 ಮಹಡಿ ಎಕ್ಸ್ಟ್ರಾ ಕಟ್ಟಿದ್ದಾನೆ. ನಾನು ಅದರಲ್ಲಿ 2ಅನ್ನಷ್ಟೇ ಧ್ವಂಸಗೊಳಿಸಿದ್ದು. ಶೀಘ್ರದಲ್ಲೇ ಆ ಜಾಗವನ್ನು ತಪಾಸಣೆ ನಡೆಸಿ ಉಳಿದ 2 ಮಹಡಿಗಳನ್ನು ಗವರ್ನಮೆಂಟ್ ಉರುಳಿಸುತ್ತದೆ. ಅದರೊಳಗಾಗಿ ಅದು ಏನು ಸಮಸ್ಯೆ ಅಂತ ನೀವೇ ನೋಡಿ ಸಾಲ್ವ್ ಮಾಡ್ಕೊ. ಯಾಕಂದರೆ ಆ ಜಾಗ ಸೂಕ್ಷ್ಮವಾದದ್ದು. ಅಲ್ಲಿ ಮಿತಿ ಮೀರಿದ ಭಾರವನ್ನು ನೀಡಿ ನಾಳೆ ಅದರಿಂದ ಏನಾದರೂ ಅಪಘಾತ ಸಂಭವಿಸಿದರೆ ಹಲವು ಜೀವಗಳು ಹೋಗುತ್ತವೆ.
ಎಲ್ಲವನ್ನು ಸಂಶೋಧಿಸಿ ನೋಡದೆ ನಾನು ಏನನ್ನೂ ಮಾಡಿಲ್ಲ. ಈಗಾಗಲೇ ನಿನ್ನ ಅಣ್ಣನಿಗೆ ನಾನು ಯಾವ ಕಾರಣಕ್ಕಾಗಿ ಮಾಡಿದೆ ಎಂದು ಗೊತ್ತಿದ್ದು ಅವನು ನಿನಗೆ ಏನು ಹೇಳಿದ್ದಾನೋ ಗೊತ್ತಿಲ್ಲ. ಇಗೋ ಇಲ್ಲಿ ಕುಳಿತಿದ್ದಾಳಲ್ಲ, ಇವಳು ಏನು ಹೇಳಿದ್ದಾಳೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಬಂದು ಅನಗತ್ಯವಾಗಿ ನನ್ನ ಕಾರನ್ನು ಸುಟ್ಟು ನನ್ನನ್ನು ಅಸಿಂಗಪಡಿಸಿ ಹೋದೆ. ಇವತ್ತಿಗೆ ಈ ಸಮಸ್ಯೆಗೆ ಒಂದು ಮುಕ್ತಾಯ ಹಾಡಬೇಕು ಅಂತ ಅಂದುಕೊಂಡಿದ್ದೀನಿ. ಇನ್ನು ಮುಂದೆ ನನ್ನ ಕುಟುಂಬವನ್ನು ಮುಟ್ಟಬೇಕು ಅಂತ ಯಾರಾದರೂ ಯೋಚಿಸಿದರೆ ಇದ್ದ ಜಾಗ ತಿಳಿಯದಂತೆ ನಾಶ ಮಾಡಿಬಿಡ್ತೀನಿ. ಈ ಅಥರ್ವನಿಗೆ ಅಂತ ಒಂದು ಮಿತಿ ಇದೆ. ಆ ಮಿತಿಯೊಳಗೆ ಇರುವವರೆಗೂ ಮಾತ್ರ ನಾನು ತಾಳ್ಮೆಯಿಂದ ಇರುತ್ತೇನೆ. ನನ್ನ ತಾಳ್ಮೆಯನ್ನು ತುಂಬ ಪರೀಕ್ಷಿಸಿ ಬಿಟ್ಟಿರಿ. ಆಮೇಲೆ ಯಾರು ತಡೆದುಕೊಳ್ಳುವುದಿಲ್ಲ ಎಂದು ಎಚ್ಚರಿಸಿದವನು ಯಾಮಿನಿಯನ್ನು ನೋಡಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಎಂದಾದರೂ ಹೇಳಿದ್ದೇನಾ? ಇಲ್ಲ, ನಿನ್ನನ್ನೇ ಮದುವೆಯಾಗಬೇಕು ಎಂದು ಹಠ ಹಿಡಿದಿದ್ದೇನಾ? ಹೇ, ನಾನು ನಿನ್ನ ಬಳಿ ಸಭ್ಯತೆಯಿಂದಲೇ ಹೇಳಿದ್ದೆ, ಈ ಮದುವೆಯಲ್ಲಿ ನನಗೆ ಇಷ್ಟವಿಲ್ಲ, ದಯವಿಟ್ಟು ಏನಾದರೂ ಕಾರಣ ಹೇಳಿ ಮದುವೆ ನಿಲ್ಲಿಸು ಅಂತ. ನಿಶ್ಚಿತಾರ್ಥಕ್ಕೂ ಮುನ್ನವೇ ಹೇಳಿದ್ದೆ. ನೀನು ಏನು ಹೇಳಿದೆ? ಇಲ್ಲ, ನಿಮ್ಮ ಮನಸ್ಸು ಖಂಡಿತ ಬದಲಾಗುತ್ತದೆ. ನಿಮ್ಮ ಅಮ್ಮ ಒಳ್ಳೆಯವರು, ನೀವು ಒಳ್ಳೆಯವರು, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯವರು, ನನಗೆ ನೀವು ಇಷ್ಟವಾಗಿದ್ದೀರಿ ಎಂದು ಹೇಳಿದಾಗ ನಾನು ಸರಿ ಎಂದು ಸುಮ್ಮನಾದೆ. ಆಮೇಲೆ ನಿನ್ನನ್ನು ನಾನು ಒತ್ತಾಯಿಸಲಿಲ್ಲ, ಬಿಟ್ಟುಬಿಟ್ಟೆ. ನೀನಾಗಿಯೇ ನನ್ನ ಬಳಿ ಬಂದೆ. ನೀನಾಗಿಯೇ ನನ್ನೊಂದಿಗೆ ಅತಿರೇಕವಾಗಿ ವರ್ತಿಸಲು ನೋಡಿದೆ. ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗದೆ ನಿನ್ನನ್ನು ಹೊಡೆದೆ. ಏಕೆಂದರೆ ನೀನು ಹತ್ತಿರ ಬರುವಾಗ ನನಗೂ ಅದರಲ್ಲಿ ಇಷ್ಟವಿದ್ದರೆ ಮಾತ್ರ ನಿನ್ನ ಬಳಿ ಬರಲು ಸಾಧ್ಯ. ತಾಳಿ ಕಟ್ಟುವ ಮುನ್ನವೇ ನೀನು ಎಷ್ಟು ಬಾರಿ ನನ್ನ ಬಳಿ ಕ್ಲೋಸ್ ಆಗಿ ನಡೆದುಕೊಳ್ಳಲು ಪ್ರಯತ್ನಿಸಿರುವೆ. ಆದರೆ ನಿನ್ನ ಮೇಲೆ ನನ್ನ ಒಂದೇ ಒಂದು ಬೆರಳು ಕೂಡ ತಾಕಿಲ್ಲ. ಹೇಳು, ನನ್ನ ಕೈ ಬೆರಳು ಕೂಡ ನಿನ್ನ ಮೇಲೆ ತಾಕಿದೆ? ಖಂಡಿತ ಇಲ್ಲ. ನೀನು ಹತ್ತಿರ ಬಂದರೂ ನಾನು ದೂರ ಹೋದೆ. ಅದರರ್ಥ ಪೌರುಷ ಇಲ್ಲ ಅಂತಲ್ಲ, ನಾನು ಮರ್ಯಾದೆಯಿಂದ ಇದ್ದೇನೆ ಎಂದರ್ಥ. ತಾಳಿ ಕಟ್ಟುವ ಮುನ್ನ ನಿನ್ನ ಮೇಲೆ ಕೈ ಹಾಕಬಾರದು ಎಂದು ನಾನು ಘನತೆಯಿಂದ ಇದ್ದೆ ಎಂದರ್ಥ. ನನಗಿರುವ ಆಸ್ತಿ ಮತ್ತು ಹೋದಿಗೆ ನಾನು ಚಟಾಕಿ ಹೊಡೆದರೆ ಎಷ್ಟು ಜನ ಬೇಕಾದರೂ ಬರುತ್ತಾರೆ. ಯಾಕೆ, ಕಾಲೇಜು ಓದುವಾಗಲಿನಿಂದ ಇಂದಿನವರೆಗೂ ನಾನು ನೆನೆಸಿದರೆ ಯಾರ ಜೊತೆ ಬೇಕಾದರೂ ಇರಬಹುದಿತ್ತು. ನಾನು ಪ್ರೀತಿಸಿದ ಹುಡುಗಿ ನೀನೆಂದು ತಿಳಿದೇ ನಿಮ್ಮ ಮನೆಗೆ ಬಂದೆ. ಆದರೆ ನಿನ್ನನ್ನು ನೋಡಿದಾಗಲೇ ಅದು ನೀನಲ್ಲ ಎಂದು ನನಗೆ ತಿಳಿಯಿತು. ನನ್ನ ಮನಸ್ಸಿನಲ್ಲಿ ಅಂದಿದ್ದವಳು ಇಲ್ಲಿದ್ದಾಳೆ, ನಕ್ಷತ್ರ ಎಂದು ಮೊಬೈಲ್ ಓಪನ್ ಮಾಡಿ 2 ವರ್ಷಗಳ ಹಿಂದೆ ಅವನ ಅಮ್ಮ ಕಳುಹಿಸಿದ ಫೋಟೋವನ್ನು ಯಾಮಿನಿಗೆ ತೋರಿಸಿ ಹಾಗೆಯೇ ನಕ್ಷತ್ರ ಕಡೆಗೆ ತಿರುಗಿಸಿದಾಗ ನಕ್ಷತ್ರ ಬಾಯಿಯ ಮೇಲೆ ಕೈ ಇಟ್ಟುಕೊಂಡಳು. ಹಾಗಾದರೆ ಇವರ ಪ್ರೀತಿ ನಿಜವೇ ಎಂದು ಅವಳಿಗೆ ಅನ್ನಿಸಿತು. ನೋಡು, ಚೆನ್ನಾಗಿ ನೋಡು, ಇವಳೇ ನನ್ನ ಮನಸ್ಸಿನಲ್ಲಿದ್ದವಳು. 2 ವರ್ಷ ಅವಳನ್ನೇ ನೆನೆಸಿಕೊಂಡು ಬದುಕಿದ್ದೆ. ಅವಳನ್ನು ನೆನೆದ ಮನಸ್ಸಿನಲ್ಲಿ ಬೇರೆ ಯಾರನ್ನು ನೆನೆಯಬಾರದು ಎಂದು ಇಂದಿನವರೆಗೂ ನಾನು ದೃಢವಾಗಿದ್ದೆ. ಆಫೀಸ್ನಲ್ಲಿ ಅವಳು ಕೆಲಸ ಮಾಡುತ್ತಿದ್ದಾಳೆಂದು ತಿಳಿದು ಆಮೇಲೆ ಅವಳನ್ನು ನನ್ನ PA ಆಗಿ ನೇಮಿಸಿಕೊಂಡನೇ ಹೊರತು ಅವಳನ್ನು ಬಲವಂತವಾಗಿ ಕರೆದುಕೊಂಡು ಬರಬೇಕು ಎಂದು ನಾನು ಅಂದುಕೊಳ್ಳಲಿಲ್ಲ. ಇನ್ಮುಂದೆ ನಿನ್ನಿಂದ ನಮ್ಮ ಕುಟುಂಬಕ್ಕೆ ತೊಂದರೆ ಬರಬಾರದು. ನಿನ್ನ ಗಂಡ ಚಿತ್ರಹಿಂಸೆ ನೀಡಿದರೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡು. ಅವನನ್ನು ಎತ್ತಿ ಒಳಗೆ ಹಾಕು. ಗುಲಾಮಳಾಗಿ ಬದುಕಬೇಡ. ನಿನ್ನ ಅಪ್ಪ ಅಮ್ಮನ ಜೊತೆ ಮಾತನಾಡು. ಅದನ್ನು ಬಿಟ್ಟು ಹೇಡಿಯಂತೆ ಸಾಯಬೇಡ. ನೀನೊಬ್ಬಳು ನೆಮ್ಮದಿಯಾಗಿ ಸತ್ತು ಹೋಗುತ್ತೀಯ. ಮರುಕ್ಷಣವೇ ಇವನನ್ನು ಹಿಡಿದು ಒಳಗೆ ಹಾಕುತ್ತಾರೆ. ಹೀಗೋ ವಯಸ್ಸಿಗೆ ಬಂದ ಹುಡುಗಿ ಇಲ್ಲಿದ್ದಾಳೆ, ಅವಳ ಜೀವನ ಹಾಳಾಗುತ್ತದೆ. ನಿನ್ನ ಮಾವ ಹೈಕೋರ್ಟ್ನಲ್ಲಿ ದೊಡ್ಡ ಲಾಯರ್ ಆಗಿರಬಹುದು, ಆದರೆ ಮದುವೆಯಾದ ಹೊಸದರಲ್ಲಿಯೇ ಒಂದು ಹುಡುಗಿ ಸತ್ತರೆ ಅದರ ಪರಿಣಾಮಗಳನ್ನು ಎಲ್ಲರೂ ಸೇರಿಯೇ ಅನುಭವಿಸಬೇಕು. ಸಣ್ಣ ಸಣ್ಣ ಸಮಸ್ಯೆಗಳಿಗಾಗಿ ಬೆಲೆಬಾಳುವ ಜೀವನವನ್ನು ಕಳೆದುಕೊಳ್ಳುವುದು ಮೂರ್ಖತನ. ನಿನ್ನಿಂದ ಸಾಧ್ಯವಾದರೆ ಧೈರ್ಯವಾಗಿ ಹೋರಾಡಿ ಅವರ ವಿರುದ್ಧ ಗೆಲ್ಲು. ಇಲ್ಲವೇ ಧೈರ್ಯವಾಗಿ ಅವನನ್ನು ಬಿಟ್ಟು ನಿನ್ನ ಅಮ್ಮ ಅಪ್ಪನ ಮನೆಗೆ ಹೋಗು. ನಿನಗೆ ಓದಿದೆ, ಪ್ರತಿಭೆ ಇದೆ, ನಿನ್ನನ್ನು ನೀನು ಸ್ವಂತವಾಗಿ ಕಾಪಾಡಿಕೊಳ್ಳಬಲ್ಲೆ. ಇನ್ಮುಂದೆ ಈ ರೀತಿಯಾಗಿ ಯಾವುದಾದರೂ ಮೂರ್ಖತನವನ್ನು ಮಾಡಿಕೊಂಡಿರಬೇಡ ಎಂದವನು ಮಾಯಾಳನ್ನು ನೋಡಿ,
ಹುಡುಗಿಯರು ಸಭ್ಯತೆಯಿಂದ ಇರಬೇಕು, ಅದನ್ನು ಬಿಟ್ಟು ಕಾಳಿಯಂತೆ ಕುಣಿಯಬಾರದು ಎಂದವನು ನಕ್ಷತ್ರಾಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅಲ್ಲಿಂದ ಹೊರ ನಡೆದನು. ಅವಳನ್ನು ಎಳೆದುಕೊಂಡು ಬಂದ ವೇಗದಲ್ಲಿಯೇ ತನ್ನ ಕಾರಿನ ಡೋರ್ ಓಪನ್ ಮಾಡಿ ಒಳಗೆ ತಳ್ಳಿ ತಾನು ಡ್ರೈವರ್ ಸೀಟ್ನಲ್ಲಿ ಕುಳಿತು ಕಾರು ತೆಗೆಯಲು ಅವಳು ಬಂದ ಕಾರಿನ ಡ್ರೈವರ್ ಈಗ ಆ ಕಾರನ್ನು ತೆಗೆದುಕೊಂಡು ಅವರನ್ನು ಹಿಂಬಾಲಿಸಿದನು. ನಕ್ಷತ್ರ ಮುಖ ಬಿಳುಚಿಕೊಂಡಿತ್ತು. ಏನೂ ಅರ್ಥವಾಗದ ಸ್ಥಿತಿಯಲ್ಲಿ ಅವಳಿದ್ದಳು. ಅವಳ ಮುಖವನ್ನು ನೋಡಿದವನು, ನನ್ನನ್ನು ಫಾಲೋ ಮಾಡಿಕೊಂಡು ಬರಲು ನಿನಗೆ ಯಾರು ಹೇಳಿದ್ದು? ಮೇಡಮ್, ದೊಡ್ಡ ಸಿಐಡಿ ಅಂತ ನೆನಪಾ ಎಂದು ಕೋಪದಿಂದ ಮಾತನಾಡಲು, ಏನೋ ಸಮಸ್ಯೆ ಅಂತ ಬಂದೆ ಎಂದು ಹೇಳಿದಳು ಹೊಡೆದ ಧ್ವನಿಯಲ್ಲಿ. ನನಗೆ ಏನೇ ಸಮಸ್ಯೆ ಬಂದರೂ ನಿನಗೇನು? ನೀನು ನನ್ನ PA, ಆಮೇಲೆ ಪ್ರೇಯಸಿಯಾಗಿ ನಟಿಸುವವಳು. ಭಾವನಾತ್ಮಕವಾಗಿ ನನ್ನ ಮೇಲೆ ನಿನಗೆ ಯಾವುದೇ ಫೀಲಿಂಗ್ಸ್ ಬರಬೇಕಾದ ಅವಶ್ಯಕತೆ ಇಲ್ಲ ಎಂದು ಹೇಳಬಂದ ಮಾತನ್ನು ತಡೆದು, ಯಾಕೆ ಬಂದೆ ಎಂದು ಕೇಳುತ್ತಲೇ ಕಾರು ಓಡಿಸಿದನು. ನೀವು ಹೇಳಿದ್ದು ನಿಜವೇ? 2 ವರ್ಷಗಳ ಹಿಂದೆ ನನ್ನ ಫೋಟೋ ನೋಡಿ ನೀವು ಲವ್ ಮಾಡಿದ್ದು ನಿಜವೇ ಎಂದು ಅವಳು ಕೇಳಲು, ಹೌದು ಎಂದು ಬಿಗಿಯಾದ ಮುಖದೊಂದಿಗೆ ಅವನು ಹೇಳಿಕೊಂಡು ಹೋದನು. ಆದರೆ ನಿಮ್ಮ ಬಳಿ ಕೆಲಸ ಮಾಡುವಾಗ ನನ್ನ ಬಳಿ ಏನನ್ನೂ ಮಾತನಾಡಲಿಲ್ಲವಲ್ಲ ಎಂದಳು. ಅದಕ್ಕೆ ಕಾರಣವಿದೆ. ಹೊಡೆದು ಬಡಿದು ಪ್ರೀತಿಯನ್ನು ಪಡೆಯಲು ನನಗೆ ಇಷ್ಟವಿಲ್ಲ. ನನ್ನ ಬಲವನ್ನು ತೋರಿಸಿ ಬೆದರಿಸಿ ನಿನ್ನನ್ನು ಪ್ರೀತಿಸುವಂತೆ ಮಾಡುವುದರಲ್ಲಿ ನನಗೆ ಒಲವಿಲ್ಲ. ನಿನ್ನ ಪ್ರೀತಿ ಮಾನಸಿಕವಾಗಿ ತಾನಾಗಿಯೇ ಬರಬೇಕು. ಪ್ರೀತಿ ಎಂದರೆ ಒಬ್ಬರ ಮೇಲಾಗುವ ಒಂದು ಭಾವನೆ ಅಷ್ಟೇ. ಯಾವ ಮನುಷ್ಯನಿಂದಲೂ ಒಬ್ಬರ ಭಾವನೆಯನ್ನು ಬೆಲೆಕೊಟ್ಟು ಕೊಳ್ಳಲಾಗುವುದಿಲ್ಲ, ಬೆದರಿಸಿಯೂ ತರಿಸಲಾಗುವುದಿಲ್ಲ. ಯಾಮಿನಿಗೂ ನನಗೂ ಎಂಗೇಜ್ಮೆಂಟ್ ಆಯಿತು. ಆಮೇಲೆ ಅವಳು ನನ್ನ ಬಳಿ ತುಂಬ ಹತ್ತಿರ ಬಂದಳು. ನನಗೆ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಉಂಟಾಗಲಿಲ್ಲ. ನಿನಗೆ ಗೊತ್ತಿಲ್ಲ, ನಿನ್ನ ಫೋಟೋ ನೋಡಿದ ಆ ಕ್ಷಣ ಒಬ್ಬ ಗಂಡಸಿಗೆ ಉಂಟಾಗುವ ಎಲ್ಲ ಭಾವನೆಗಳು ನನ್ನಲ್ಲಿ ಮೂಡಿದವು. ಸತ್ಯವಾಗಿಯೂ ನನ್ನಿಂದ ಕಂಟ್ರೋಲ್ ಮಾಡಲು ಆಗಲಿಲ್ಲ. ಆ ಮಟ್ಟಿಗೆ ಫೀಲಿಂಗ್ಸ್ ಬರುತ್ತಿದೆಯಾ ಎಂದು ನನಗೆ ಗೊತ್ತಾಗಿದ್ದು ಆಗಲೇ. ಆದರೆ ಯಾಮಿನಿ ನನ್ನ ಬಳಿ ಬಂದು ನನ್ನನ್ನು ಉಜ್ಜಿ ತಬ್ಬಿಕೊಂಡು ಯಾಕೆ ಬಲವಂತವಾಗಿ ನನ್ನ ತುಟಿಯ ಮೇಲೂ ಕಿಸ್ ಮಾಡಿದಳು. ಆ ಕ್ಷಣದಲ್ಲಿಯೂ ನನಗೆ ಯಾವುದೇ ಭಾವನೆ ತೋರಲಿಲ್ಲ. ರೋಬೋಟ್ ತರಹ ಇದ್ದೆ. ಫೀಲಿಂಗ್ಸ್ ಬದಲು ಕೋಪವೇ ಬಂತು. ತಳ್ಳಿ ಕಪಾಳಕ್ಕೆ ಹೊಡೆದೆ. ಹಲವು ದಿನ ನನ್ನಿಂದ ಪೆಟ್ಟು ತಿಂದಿದ್ದಾಳೆ. ಅವಳು ನನ್ನ ಹತ್ತಿರವಾಗಲು ಪ್ರಯತ್ನಿಸಿದರೂ ನನಗೆ ನಂಬಿಕೆ ಇರಲಿಲ್ಲ. ಅವಳನ್ನು ಮದುವೆಯಾಗಿ ಚೆನ್ನಾಗಿ ಬದುಕಿಸಬಲ್ಲೆ ಎಂದು ನನಗೆ ಅನ್ನಿಸಲಿಲ್ಲ. ಫೀಲಿಂಗ್ಸ್ ಬೇಕು ನಕ್ಷತ್ರ. ಒಬ್ಬ ಹುಡುಗಿಯ ಬಳಿ ಹೋದರೆ ಆ ಫೀಲಿಂಗ್ಸ್ ಬರಬೇಕು. ಆಗಲೇ ಲೈಫ್ ಲಾಂಗ್ ಅವಳನ್ನು ಚೆನ್ನಾಗಿ ನೋಡಿಕೊಂಡು ಬದುಕಲು ಸಾಧ್ಯ, ಸಂತೋಷವಾಗಿ ಮಗುವನ್ನು ಪಡೆಯಲು ಸಾಧ್ಯ. ಆದರೆ ಅವಳ ಬಗ್ಗೆ ನನಗೆ ಯಾವುದೇ ಫೀಲಿಂಗ್ಸ್ ಬರಲಿಲ್ಲವೇ? ಅವಳನ್ನು ಹೊಡೆದು ಓಡಿಸಿ ಒಬ್ಬನೇ ಕುಳಿತು ನಿನ್ನ ಫೋಟೋವನ್ನು ನೋಡುತ್ತಿದ್ದೆ. ಆ ಕ್ಷಣ ನನ್ನ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತಿದ್ದವು. ನನ್ನಿಂದ ಸತ್ಯವಾಗಿಯೂ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅಳುತ್ತಿದ್ದೆ, ಕಿರುಚುತ್ತಿದ್ದೆ, ಬಾತ್ಟಬ್ನಲ್ಲಿ ಹೋಗಿ ಮಲಗುತ್ತಿದ್ದೆ. ಆದರೆ ಬೇರೆ ಯಾರನ್ನೂ ನೀನು ಮದುವೆಯಾಗಿ ಬಿಟ್ಟೆ ಎಂದು ನೆನೆದು ಕೊನೆಗೆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಸುಮ್ಮನಾಗುತ್ತಿದ್ದೆ. ಅದಾದ ಮೇಲೆ ಮದುವೆ ಮಂಟಪದವರೆಗೂ ಹೋದೆವು. ನನಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲದಂತೆಯೇ ಇತ್ತು. ಕೊನೆ ಗಳಿಗೆಯಲ್ಲಿ ಏನಾದರೂ ಪವಾಡ ನಡೆದು ಈ ಮದುವೆ ನಿಂತು ಹೋಗಬೇಕು ಎಂದೆಲ್ಲ ನಾನು ಬೇಡಿಕೊಂಡಿದ್ದು ಉಂಟು. ನನ್ನ ಅಮ್ಮ ಸಂತೋಷದಿಂದ ನೋಡುತ್ತಿದ್ದರು. ಸಾವಿರಾರು ಜನ ಅಲ್ಲಿ ಸೇರಿದ್ದರು. ತಾಳಿ ಕಟ್ಟುವ ಆ ಕೊನೆಯ ಕ್ಷಣದವರೆಗೂ ನನ್ನ ಕೈ ನಡುಗುತ್ತಿತ್ತು. ಹಾಗೆಯೇ ತಾಳಿಯನ್ನು ಹಾಕಿಬಿಟ್ಟು ಎದ್ದು ಹೊರಟು ಹೋಗಲ ಎಂದೆಲ್ಲ ಅನ್ನಿಸುತ್ತಿತ್ತು. ಸರಿ, ಮಂಟಪದ ಹೊರಗೆ ಬಂದು ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡಬಾರದು. ತಾಳಿ ಕಟ್ಟಿ ಕಷ್ಟಪಟ್ಟು ಪ್ರಯತ್ನಿಸಿಯಾದರೂ ಅವಳನ್ನು ನೋಡಿಕೊಳ್ಳಲು ಟ್ರೈ ಮಾಡಬಹುದು. ಮದುವೆಯಾದರೆ ಅವಳ ಮೇಲಿರುವ ಹಕ್ಕಿನಿಂದಲಾದರೂ ನನಗೆ ಏನಾದರೂ ಫೀಲಿಂಗ್ಸ್ ಬರಬಹುದು. ಅದನ್ನು ಇಟ್ಕೊಂಡು ಅವರೊಂದಿಗೆ ಬದುಕಲು ಪ್ರಯತ್ನಿಸೋಣ ಎಂದು ಅಂದುಕೊಂಡೆ. ಆದರೆ ತಾಳಿ ಕಟ್ಟುವಾಗ ಅವಳು ಆ ತಾಳಿಯನ್ನು ಕಿತ್ತು ಅಗ್ನಿಗೆ ಹಾಕಿದಳು. ಎಲ್ಲರೂ ಆಘಾತಗೊಂಡರು. ಅಷ್ಟು ಜನರ ಮುಂದೆಯೂ ಇವನು ಗಂಡಸಲ್ಲ, ಇವನನ್ನು ಮದುವೆಯಾಗಿ ಜೀವನವಿಡೀ ಯಾವುದೇ ಸುಖವನ್ನು ಅನುಭವಿಸಲಾಗದೆ ಕೇವಲ ಶವದಂತೆ ಬದುಕಲು ನನಗೆ ಇಷ್ಟವಿಲ್ಲ. ಇವನು ಕೋಟ್ಯಾಧಿಪತಿಯಾಗಿರಬಹುದು, ಆದರೆ ನನ್ನಿಂದ ಒಂದು ಹನಿ ಸಹ ಸಂಸಾರ ನಡೆಸಲು ಸಾಧ್ಯವಿಲ್ಲ.
ಹೆಸರಿಗೆ ಮಾತ್ರ ಹೆಂಡತಿಯಾಗಿ ನನ್ನಿಂದ ಇರಲು ಸಾಧ್ಯವಿಲ್ಲ. ಇವರ ಕುಟುಂಬದವರು ಫ್ರಾಡ್. ಇಷ್ಟು ದೊಡ್ಡ ಕೋಟ್ಯಾಧಿಪತಿಗಳು ಒಂದು ಸಾಧಾರಣ ಮನೆಯವರೊಂದಿಗೆ ಸಂಬಂಧ ಬೆಳೆಸಿದ್ದಾರೆಂದು ನೀವೆಲ್ಲರೂ ಹೆಮ್ಮೆಯಿಂದ ಅಂದುಕೊಂಡಿದ್ದೀರಿ. ಆದರೆ ಇವರ ಯೋಜನೆ ಅದಲ್ಲ. ಮದುವೆ ಮಾಡಿಕೊಂಡು ಪೌರುಷವೇ ಇಲ್ಲದ ಇವನೊಂದಿಗೆ ಒಂದು ವಾರಸುದಾರನನ್ನು ಸೃಷ್ಟಿಸಲು ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬೇರೆಯವರ ಮೂಲಕ ನನಗೆ IVF ಟ್ರೀಟ್ಮೆಂಟ್ ಮೂಲಕ ಬೇರೆಯವರ ವೀರ್ಯಾಣುಗಳನ್ನು ಇಟ್ಟು ಮಗುವನ್ನು ಸೃಷ್ಟಿಸಿ ಆ ಮಗುವಿಗೆ ಇವನನ್ನೇ ಅಪ್ಪ ಎಂದು ಸುಳ್ಳಾಗಿ ಜಗತ್ತನ್ನು ನಂಬಿಸಲು ಕೀಳಾಗಿ ಯೋಚನೆ ರೂಪಿಸಿದ್ದಾರೆ. ಇಂಥವರನ್ನು ಏನು ಮಾಡಬೇಕು ಹೇಳಿ? ಇವರ ಹಣದ ಬಲದ ಮುಂದೆ ನಾವು ಗೆಲ್ಲಲು ಸಾಧ್ಯವಿಲ್ಲ. ನಿನ್ನೆಯವರೆಗೂ ಇದರ ಬಗ್ಗೆ ನಾನು ಹೊರಗಡೆ ಹೇಳಿದರೆ ನನ್ನ ಕುಟುಂಬವನ್ನೇ ಖಾಲಿ ಮಾಡಿಬಿಡುತ್ತಿದ್ದರು. ಅದಕ್ಕಾಗಿಯೇ ನಾನು ಎಲ್ಲರ ಮುಂದೆಯೂ ಹೇಳುತ್ತಿದ್ದೇನೆ, ಇವನು ಗಂಡಸಲ್ಲ. ಇವನೊಳಗೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಜಸ್ಟ್ ಗಂಡಸಿನ ರೂಪದಲ್ಲಿರುವ ಒಂದು ಅಪ್ಪಟ ಹೆಂಗಸು ಎಂದು ಯಾಮಿನಿ ಮಾತನಾಡಿದ್ದನ್ನು ಈಗ ಸ್ಪಷ್ಟವಾಗಿ ಹೇಳಿದನು. ಆ ಕ್ಷಣ ಅಥರ್ವನ ಅಮ್ಮ ಕಂದಾ ಎಂದು ಜೋರಾಗಿ ಕಿರುಚುತ್ತಲೇ ಎದೆಯ ಮೇಲೆ ಕೈಯಿಟ್ಟು ಕುಸಿದು ಬಿದ್ದರು. ಕೈ ಕಾಲು ಸೆಳೆದುಕೊಂಡಿತು. ಒಂದು ಕಡೆ ಬಾಯಿ ವಕ್ರವಾಯಿತು. 1.5 ವರ್ಷಗಳ ಕಾಲ ಮನೆಯಲ್ಲಿಯೇ ವೈದ್ಯರ ಉಸ್ತುವಾರಿಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಯಿತು. 1.5 ವರ್ಷದ ನಂತರವೇ ಅವರಿಗೆ ಸರಿಯಾಗಿ ಮಾತನಾಡಲು ಸಾಧ್ಯವಾಯಿತು. ಆದರೂ ಅವರು ಆ ಕೋಣೆಯನ್ನು ಬಿಟ್ಟು ಹೊರಗೆ ಬರುತ್ತಿರಲಿಲ್ಲ. ಅದನ್ನೆಲ್ಲ ಅಥರ್ವ ನಕ್ಷತ್ರ ಬಳಿ ಹೇಳಿ ಮುಗಿಸಿ ತನ್ನ ಕಣ್ಣೀರನ್ನು ಒರೆಸಿಕೊಂಡನು. ನಕ್ಷತ್ರಾಳ ಕಣ್ಣುಗಳಲ್ಲಿ ಕಣ್ಣೀರು ಜಲಪಾತದಂತೆ ಹರಿಯಿತು. ಸರಿಯಾಗಿ ಅವರ ಮನೆಯೂ ಬಂತು. ಕಾರನ್ನು ಒಳಗೆ ಪಾರ್ಕ್ ಮಾಡಿಬಿಟ್ಟು ನಕ್ಷತ್ರಾಳನ್ನು ಕರೆದುಕೊಂಡು ಮನೆಯೊಳಗೆ ಬಂದನು. ಮಧ್ಯರಾತ್ರಿಯಾದ್ದರಿಂದ ಎಲ್ಲರೂ ನಿದ್ರಿಸುತ್ತಿದ್ದರು. ಮಹಡಿಗೆ ಹೋಗಿ ಅವನ ಬೆಡ್ನ ಒಂದು ಮೂಲೆಯಲ್ಲಿ ಮಲಗಿದನು. ನಡುವೆ ದಿಂಬು ಇರಲು ಆ ಕಡೆ ಅವಳು ಮಲಗಿದಳು. ಅವನ ಇಡೀ ನೋವು ಈಗ ಅವಳ ಮನಸ್ಸಿಗೆ ನಾಟಿತು. ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದೆ ಕಣ್ಣು ಮುಚ್ಚಿದಳು. ಅದೇ ಸಮಯದಲ್ಲಿ ತನ್ನ ಎಲ್ಲ ರಹಸ್ಯಗಳನ್ನು ಅವಳ ಬಳಿ ಹೇಳಿಕೊಂಡ ತೃಪ್ತಿಯಲ್ಲಿ ಕಣ್ಣು ಮುಚ್ಚಿ ಆ ರಾತ್ರಿ ನೆಮ್ಮದಿಯಾಗಿ ನಿದ್ರಿಸಿದನು ಅಥರ್ವ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.